ಇತ್ತೀಚೆಗೆ ಕೊಡಗೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಚೇರಿಯೊಂದರಲ್ಲಿ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಅದರಲ್ಲಿ ಅತಿ ಪ್ರಮುಖವಾಗಿ ಒಬ್ಬ ಮಹಿಳೆ ಅಥವಾ ಲೇಡಿ ಡಾನ್ ಅಂತ ನಾವೇನು ಕರೆದಿದ್ವಿ, ಆಕೆ ಆ ಕಚೇರಿಗೆ ನುಗ್ಗಿ ಸಾಕಷ್ಟು ಒಂದು ರೀತಿಯ ಮಾತನಾಡಿದ್ರು. ಅದೆಲ್ಲರೂ ಕೂಡ CCTVಯಲ್ಲಿ ದಾಖಲಾಗಿತ್ತು. ಇವತ್ತು ನನ್ನ ಜೊತೆ ಖುದ್ದು ಆ ಮಹಿಳೆ ಇದ್ದಾರೆ, ಅಲಿಯಾಸ್ ಲೇಡಿ ಡಾನ್. ಬನ್ನಿ ಏನು ಹೇಳ್ತಾರೆ ಕೇಳೋಣ. ಮೇಡಮ್ ನಮಸ್ತೆ. ಲೇಡಿ ಡಾನ್ ಅಂತ ನಾವು ಹೇಳಿದ್ದೀವಿ, ನಿಮ್ಮ ಹೆಸರು ಸಂಗೀತಾರಾಮ್ ಅಂತ ಆಮೇಲೆ ಗೊತ್ತಾಯ್ತು. ಮೊದಲನೇದಾಗಿ ಆ ವ್ಯಕ್ತಿಯ ಕಚೇರಿಗೆ ನೀವು ಯಾಕೆ ನುಗ್ಗಿದ್ರಿ? ಅಷ್ಟು ಜೋರಾಗಿ ಮಾತನಾಡುವ ಅವಶ್ಯಕತೆ ಏನಿತ್ತು? ಸರ್, ಫಸ್ಟ್ ಆಫ್ ಆಲ್ ನಾನು ಹೇಳೋಕ್ಕೆ ಇಷ್ಟಪಡೋದು, ನನ್ನ ಹೆಸರು ಬರೀ ಸಂಗೀತಾರಾಮ್ ಅಲ್ಲ, ಟೈಗರ್ ಸಂಗೀತಾರಾಮ್ ಅಂತ ನನ್ನ ಹೆಸರು. ಯಾಕಂದರೆ ನಾನು ಯಾರಿಗಾದ್ರೂ ಅನ್ಯಾಯದವ್ರ ಪರ ಸ್ವಲ್ಪ ಹಿಂದೆ ಮುಂದೆ ನೋಡಿದಿರ ನ್ಯಾಯ ಕೇಳೋಕೆ ಹೋಗ್ತೀನಿ. ಸೊ ಇದನ್ನು ಗುರುತಿಸಿದಂಥ ನನ್ನ ಏನಿದ್ದಾರೆ, ನನ್ನ ಜನ ಅಂತ ನಾನು ಏನು ಅಂದ್ಕೊಳ್ತೀನಿ, ಕಷ್ಟಪಟ್ಟವರು ನೊಂದವರು ನನ್ನ ಜನ. ಆ ಜನ ನನಗೆ ಟೈಗರು ಅಥವಾ ಟೈಗರ್ ಅಕ್ಕ ಅಂತ ಕರೀತಾರೆ. ಸೊ ನನ್ನ ಹೆಸರನ್ನ ಟೈಗರ್ ಸಂಗೀತಾರಾಮ್ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್. ನೆಕ್ಸ್ಟ್ ಸರ್, ಅದು ನೀವು ಕೇಳಿದ್ರೆ ಇಲ್ಲ, ಎರಡನೇ ವಿಚಾರ, ಅಲ್ಲಿ ಹೋಗಿದ್ದೀರಾ, ನಿಮ್ಗವ್ರಿಗೂ ಏನು ಕನೆಕ್ಷನ್ನು? ಅಂದರೆ ಯಾವ ವಿಚಾರಕ್ಕಾಗಿ ಅಲ್ಲಿ ಹೋಗಿದ್ರಿ? ಅಂದರೆ CCTVಯಲ್ಲಿ ಅಲ್ಲಿ ಬಂದಿದ್ದು ನಿಜನಾ, ಅಥವಾ ಅಲ್ಲಿ ಏನಾದರೂ ಬೇರೆ ಥರ ಇನ್ಯಾವುದಾದ್ರೂ ಅಂದರೆ ಆ ವ್ಯಕ್ತಿಯಿಂದ ನಿಮ್ಗೆ ಏನಾದರೂ ಹಲ್ಲೆ ಅಥವಾ ಆ ಥರದ್ದು ಏನಾದರೂ ಆಯಿತಾ? ಸರ್, ಫಸ್ಟ್ ಆಫ್ ಆಲ್ ಏನಂದರೆ, ನಾನು ಹೋಗಿದ್ದು ನಿಜ. ಏನಕ್ಕೆ ಹೋಗಿದ್ದಿದ್ದಂದರೆ, ಶಿವಾಜಿನಗರದ್ದು ಒಂದು ಪ್ರಾಪರ್ಟಿ ಇದೆ, ಅದು ದಲಿತ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು. ಆ ದಲಿತ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ಪ್ರಾಪರ್ಟಿನ ಬೇರೆಯವರು ಅದನ್ನು ಒಂದು ನುಂಗೋದಕ್ಕಾಗಲಿ ಅವರಿಂದ ಕಬಳಿಸೋದಕ್ಕಾಗಲಿ ಪ್ರಯತ್ನಗಳು ನಡೆದಿದ್ದಾವೆ, ಇವಾಗಲೂ ನಡೀತಾ ಇದ್ದಾವೆ. ಮುಂದಕ್ಕೆ ಅದನ್ನೆಲ್ಲ ನಾನು ನಿಮಗೆ ಜನಗಳ ಮುಂದೆ ಇಡ್ತೀನಿ. ನಾನು ಆ ಒಂದು ವಿಚಾರವಾಗಿ ಈ ವೆಂಕಟರಾಜು ಅಂತ ಯಾರಿದ್ದಾರೆ, ಈ ಒಬ್ಬರು ಪರ್ಸನ್ನು ಅಂದರೆ ಉದ್ಯಮಿ ಅಂತ ಏನು ಕರೆಸ್ಕೊಳ್ತಾ ಇದ್ದಾರೆ, ಆ ಒಬ್ಬ ವ್ಯಕ್ತಿ 2021ರಲ್ಲಿ ಅಂದರೆ 6 ವರ್ಷಗಳ ಹಿಂದೆ ಒಂದು GP ರಿಜಿಸ್ಟ್ರೇಷನ್ ಹಾಕ್ಕೊಂಡು ಆ ಹೆಣ್ಮಕ್ಳಿಗೆ 15 ಲಕ್ಷ ಕೊಟ್ಟಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಸುಳ್ಳು ದಾಖಲಾತಿಗಳನ್ನ ಅವ್ರ ಹತ್ರ ಮಾಡಿಸ್ಕೊಂಡು GP ರಿಜಿಸ್ಟ್ರೇಷನಲ್ಲಿ ಇವತ್ತು EC-ನಲ್ಲಿ ಬರೋ ಥರ ಕ್ರಿಯೇಟ್ ಮಾಡಿಕೊಂಡು ಅವ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದರು. ಬಟ್ ಬಂದವರು 2021ರಿಂದ 26ವರೆಗೂ ಯಾವುದೇ ರೀತಿ ಆ ಹೆಣ್ಮಕ್ಳುಗಳಿಗೆ ಏನೇ ಒಂದು ಒಳ್ಳೇದು ಮಾಡೋದಾಗಲಿ, ಆ ಪ್ರಾಪರ್ಟಿ ವಿಚಾರವಾಗಿ ಮುಂದಾಳತ್ವ ವಹಿಸಿ ಅವ್ರಿಗೇನಾದ್ರು ನ್ಯಾಯ ಕೊಡಿಸಾಗಲಿ ಏನೂ ಮಾಡಿಲ್ಲ. ಸೊ ಈ ವಿಚಾರವಾಗಲಿ ನೊಂದಂಥ 2 ಹೆಣ್ಮಕ್ಳು ಅಂದರೆ ದೇವಿಕಲಾ ಮತ್ತು ವಿಜಯಲಕ್ಷ್ಮಿ ಎನ್ನುವಂಥ 2 ದಲಿತ ಹೆಣ್ಮಕ್ಳು ಬಂದು ನನ್ನ ಹತ್ರ ಏನೋ ಒಂದು ಮೇಡಮ್ ನಿಮ್ಮಿಂದ ಕೈಲಾಗಿದ್ದಂಥ ಸಹಾಯ ಮಾಡಿ ಅಂತ ಹೇಳ್ಕೊಂಡು ಬರ್ತಾರೆ. ನನ್ನ ಒಂದು ಕಚೇರಿ ಏನಿದೆ, ಈ ಕಚೇರಿಗೆ ಅವ್ರು ಬಂದು ನನ್ನ ಹತ್ರ ಸಹಾಯವನ್ನು ಕೇಳ್ತಾರೆ. ಅದಕ್ಕೇನೇನು ಸಾಕ್ಷಿಗಳಿದ್ದಾವೆ ಅದನ್ನೆಲ್ಲ ನಾನು ನಿಮಗೆ ತಲುಪಿಸ್ತೀನಿ. ಅವಾಗ ಏನು ಮಾಡ್ತೀನಿ, ನಾನು 2-3 ಸತಿ ಅವ್ರ ಹತ್ರ ವಿಚಾರಗಳನ್ನ ತಿಳ್ಕೊಂಡಾಗ ಈ ಪ್ರಾಪರ್ಟಿ ಪೇಪರ್ಸ್ ಏನಿದ್ದಾವೆ ಅಂದರೆ ಒರಿಜಿನಲ್ ಪೇಪರ್ಸ್ ಏನಿದ್ದಾವೆ ವೆಂಕಟರಾಜು ಅವ್ರ ಹತ್ರ ಇರುತ್ತದು. ಸೊ ಆ ಒಂದು ವಿಚಾರವಾಗಿ ನಾನೇನು ಮಾಡ್ತೀನಿ, ಅವರ ದೂರವಾಣಿ ಸಂಪರ್ಕನ ತೊಗೊಂಡು, ಸರ್ ನೀವು ಯಾವಾಗ ಸಿಗ್ತೀರಾ ಅಂತ ಕೇಳ್ತೀನಿ ನಾನು. ಆ ಮನುಷ್ಯ ಉಡಾಫೆನಲ್ಲಿ ಒಂಥರ ವಿಚಿತ್ರವಾಗಿ ನಕ್ಕೊಂಡು, ನಾನು ನೀವಿರೋ ಜಾಗಕ್ಕೆ ನಾನು ಬರೋಕ್ಕಾಗಲ್ಲ, ವಿಜಯನಗರ ಆಫೀಸ್ ತುಂಬ ದೂರ ಆಗುತ್ತೆ ಅಂದಾಗ, ಸರ್ ಆಯಿತು ನಿಮ್ಮ ಕಚೇರಿ ಎಲ್ಲಿದೆ ಅಲ್ಲಿ ಹೇಳಿ ಸರ್ ನಾವು ಬರ್ತೀವಿ ಅಂತ ನಾನು ಹೇಳ್ತೀನಿ. ಆವಾಗ ಅವಯ್ಯ ಒಂಥರ ನೀವ್ಯಾರು, ಆ ವ್ಯಕ್ತಿ ನೀವ್ಯಾರು, ಏನು ಅದಕ್ಕೇನು ಸಂಬಂಧ ಅಂದಾಗ ನಾನು ಸ್ವಲ್ಪ ವಾಯ್ಸು ಸ್ವಲ್ಪ ಜೋರು ಧ್ವನಿಲಿ, ಅಲ್ಲ ಯಾರು ಅನ್ನೋದಕ್ಕಿಂತ ಏನು ವಿಚಾರ ಅಂತ ತಿಳ್ಕೊಬೇಕಲ್ವ ಸರ್ ಅಂತ ನಾನು ಪ್ರಶ್ನೆ ಕೇಳಿದಾಗ ನನ್ನ ಏಕವಚನದಲ್ಲಿ ಪದ ಬಳಕೆನ ಆ ವ್ಯಕ್ತಿ ಮಾಡ್ತಾರೆ. ಆವಾಗ ನನಗೆ ಸ್ವಲ್ಪ ಹೆಣ್ಮಕ್ಳಿಗೆ ಎಲ್ಲರಿಗೂ ಏಕವಚನದಲ್ಲಿ ಮಾತಾಡಿದಾಗ ಪ್ರತಿಯೊಬ್ಬರಿಗೂ ಆವೇಶ ಅನ್ನೋದು ಬಂದೇ ಬರುತ್ತೆ, ಅದು ಬರಲೇಬೇಕು. ಸೊ ಆ ಒಂದು ವಿಚಾರದಲ್ಲಿ ನಾನು ಏನು ಮಾಡ್ತೀನಿ, ಅವ್ರಿಗೆ ಯಾಕಪ್ಪ ಹಿಂಗೆ ಮಾತಾಡ್ತೀಯಾ ಅಂತಂದಾಗ ನನ್ನ ಅವಾಚ್ಯ ಶಬ್ದಗಳಲ್ಲಿ, ಅದನ್ನು ನಿಮ್ಮ ಮುಂದೆ ನಾನು ಹೇಳೋಕ್ಕಾಗಲ್ಲ, ಆ ಥರ ನನ್ನ ಬೈಗುಳಗಳನ್ನ ವ್ಯಕ್ತಿ ಬೈದಿರ್ತಾರೆ. ಮಾನ್ಯ ದಿನ ನಮ್ಮ ಸಂಘಟನೆ ಏನಿದೆ, ಕರ್ನಾಟಕ ಯುವ ಸಮಿತಿ ಸಂಘಟನೆ ಏನಿದೆ, ಅದರ ರಾಜ್ಯಾಧ್ಯಕ್ಷರಾದಂಥ ಅನಿಲ್ ಕುಮಾರ್ ಅವರು, ನಮ್ಮ ಸಂಸ್ಥಾಪಕರು ಆದಂಥ ಅನಿಲ್ ಕುಮಾರ್ ಅವರು ನಾನು ಅವ್ರ ಹತ್ರ ಹೋಗಿ ಅವ್ರ ಹತ್ರ ಹೇಳ್ತೀನಿ, ಈ ಥರ ಸರ್ ಹಿಂಗಾಯಿತು ಹಿಂಗಾಯಿತು ಅಂದಾಗ ಅವರು ನನ್ನ ಪರ ಒಂದು ಹೆಣ್ಮಗಳಿಗೆ ಈ ಥರ ಅನ್ಯಾಯ, ಈ ಥರ ಕೆಟ್ಟದಾಗಲ್ಲ ಅವಾಚ್ಯವಾಗಿ ಮಾತಾಡಿದಾರಲ್ಲ ಅನ್ನೋಂಥ ಒಂದು ವಿಚಾರವನ್ನು ಅವ್ರ ಮುಂದೆ ಯಾಕೆ ಈ ಥರ ಅಂದ್ರಿ ಅಂತ ಕೇಳೋದಕ್ಕೂ ಪ್ಲಸ್ ಎರಡನೇದು ಪ್ರಾಪರ್ಟಿ ವಿಚಾರವಾಗಿ 2 ದಲಿತ ಹೆಣ್ಮಕ್ಳುಗಳಿಗೆ ಯಾವಾಗ ಅನ್ಯಾಯ ಆಯಿತೋ ಆ ಹೆಣ್ಮಕ್ಳ ಪರವಾಗಿ ನಾವು ಅಲ್ಲಿಗೆ ಆಫೀಸ್ಗೆ ಕಚೇರಿಗೆ ಅವ್ರನ್ನ ಹುಡುಕೊಂಡು ಹೋಗ್ತೀವಿ. ನಾವು ಹೋದಾಗ ನೀವು ಗಮನಿಸಿ, ಅವ್ರದ್ದೇ CC ಕ್ಯಾಮ್ರಾದಲ್ಲಿ ಬಂದಿರೋಂಥದ್ದು ಫಾರ್ಚುನರ್ ಕಾರಲ್ಲಿ ಇಳ್ದಿರೋದು ನಾವು 3 ಜನ ವ್ಯಕ್ತಿಗಳು. ಅಲ್ಲಿ ನಮಗೆ ವಿಚಾರ ಗೊತ್ತಿಲ್ಲ ಅಂದಾಗ ಒಬ್ಬ ವ್ಯಕ್ತಿ ಅಲ್ಲಿರೋ ಒಂದು ಪರಿಚಯಸ್ಥರು ಬಂದು ಆ ಜಾಗನ ತೋರ್ಸೋದಕ್ಕಂತ ಬರ್ತಾರೆ. ಬಟ್ ಅವ್ರಿಗೆ ಯಾವುದೇ ರೀತಿ ವಿಚಾರಗಳು ಗೊತ್ತಿರಲ್ಲ. ಜೊತೆಲಿ ಅನಿಲ್ ಕುಮಾರ್ ಅವರು ಅಂದರೆ ನಮ್ಮ ಸಂಸ್ಥಾಪಕರು ಮತ್ತು ನಾನು ಇಬ್ಬರು ಸೇರಿಕೊಂಡು ಆಫೀಸ್ ಒಳಗಡೆ ಹೋಗಿ ಸೋಫಾದಲ್ಲಿ ಕುತ್ಕೊಂಡಿದ್ದೀವಿ. ಇದನ್ನು ನೀವೆಲ್ಲರೂ ಫೋಟೇಜಲ್ಲಿ ನೋಡ್ಬೋದು. ಬಟ್ ಆ ಫೋಟೇಜಲ್ಲಿ ಏನಾಗಿದೆ ಅಂದರೆ, ನಾನು 2ನೇ ಸತಿ ಜೋರಾಗಿ ಮಾತಾಡ್ತದೆ ಏನು ನಡೀತು ಅಂದರೆ, ಇವರು ಯಾರ್ಯಾರನ್ನೋ ಕರೆಸ್ತೀನಿ, ನಾನು ಫೋನಲ್ಲಿ ಕರೆದಿರೋದು ಸೀನಣ್ಣ ಬನ್ನಿ ಅಂದವ್ರನ್ನ ಕರೆದಿರೋದು ನನ್ನ ಜೊತೆಲಿ ಬಂದಂಥ ಆ ದಲಿತ ಹೆಣ್ಮಕ್ಳುಗಳಿಗೆ ನ್ಯಾಯ ಕೊಡಿಸೋದಕ್ಕೆ ನನ್ನ ಹತ್ರ ಕರ್ಕೊಂಬಂದಂಥ ವ್ಯಕ್ತಿಗಳನ್ನ ನಾವು ಇಲ್ಲಿ ಬನ್ನಿ ಆಫೀಸ್ ಒಳಗಡೆ ಇದ್ದೀನಿ ಅಂತ ಕರೆದಿರೋದು.
ಆವಾಗ ಆ ವ್ಯಕ್ತಿ ಬೇರೆ ಬೇರೆ ಯಾರನ್ನೆಲ್ಲ ಫೋನಾಗಿ ಕರೆಸ್ಕೊಳ್ತಾ ಇದ್ದಾಗ ನನಗೂ ಇದ್ದಾರಪ್ಪ, ನನಗೂ ಅಣ್ಣ ತಮ್ಮಂದಿರಿದ್ದಾರೆ, ಕೊಡಗೇನಹಳ್ಳಿಯವರು ಇದ್ದಾರೆ, ಅಮೃತಹಳ್ಳಿಯವರು ಇದ್ದಾರೆ, ಸಹಕಾರ ನಗರದವರು ಇದ್ದಾರೆ ಅಂತ ಹೇಳಿದ್ದೀನಿ ಹೊರತು ನಾನು ರೌಡಿಗಳನ್ನಾಗಲಿ ಅಥವಾ ನನ್ನ ಪಟಾಲಮ್ಮನ್ನಂಥ ವಿಚಾರವನ್ನು ನನಗೆ ಗೊತ್ತೇ ಇಲ್ಲ. ಅದು ನಾನು ನ್ಯಾಯ ಕೇಳಕ್ಕೆ ಹೋದಾಗ ಅನ್ಯಾಯದಂಥ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸೋಕ್ಕೆ ಹೋದಂತಾಗ ಇವನು ತುಂಬ ಜೋರಾಗಿ ಮಾತಾಡೋರು. ಅದಾದಮೇಲೆ ಅವ್ರ ತಮ್ಮ ಅವರು ಎಲ್ಲ ಸೇರಿಕೊಂಡು ನನಗೆ ಅವಾಚ್ಯವಾಗಿ ಬೈದು ನನ್ನ ಕೈಯಲ್ಲಿರುವಂಥ ಮೊಬೈಲ್ನ ಕಿತ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾರು? ವೆಂಕಟರಾಜ್ ಅವರು ಹಲ್ಲೆ ಮಾಡಿದ್ದಾರೆ. ಅವಾಗ ನಾನು ಇತ್ಕೊಂಡು ಕೇಳ್ತೀನಿ, ನಾನು ಯಾಕಪ್ಪ ಈ ಥರ ಎಲ್ಲ ಮಾಡ್ತೀಯ ಅಂತಂದಾಗ ಅವರು 112 ಪೊಲೀಸ್ ಸ್ಟೇಷನ್ಗೆ ಅವರೇ ಭಯ ಪಟ್ಕೊಂಡು ಅವರೇ ಫೋನ್ ಹಾಕ್ಕೊಂಡು ಕರೆದಾಗ ಆ ಒಂದು ಪೊಲೀಸರು ಬಂದು ನಿಂತಿದ್ದಾಗಲೇ ಪೊಲೀಸರು ಬಂದ್ರಲ್ಲ ನಮ್ಮ ರಕ್ಷಣೆಗೆ ಅಂತೇಳಿ ನಾನು ಧೈರ್ಯವಾಗಿ ಜೋರಾಗಿ ಮಾತಾಡಿದ್ದೀನಿ ಹೊರತು ನಾನು ಬೇಕು ಅಂತ ಅವ್ರ ಮೇಲೆ ಕಿರ್ಚಾಡಿದ್ದಲ್ಲ, ಅರ್ಚಾಡಿದ್ದಲ್ಲ. ಯಾವುದೇ ರೀತಿ ನೀವು ಅಬ್ಸರ್ವ್ ಮಾಡ್ಬೋದು, ಆ ವಿಡಿಯೋದಲ್ಲಿ ಎಲ್ಲ ಬಂದಿದೆ ಅಂದಾಗ ನಾವು ದುಡ್ಡು ಕೇಳಿರೋದು ಬಂದಿರಬೇಕಲ್ಲ, ಯಾಕೆ ಬಂದಿಲ್ಲ ವಿಚಾರ ಅದನ್ನು ಜನರು ನೀವು ನನಗೆ ಇವಾಗ ಯಾರು ಇದನ್ನು ನೋಡ್ತಾ ಇದ್ದೀರಾ ಇವಾಗ, ಯಾಕಂದರೆ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ವಿಚಾರ ಏನು ಅಂತ. ಇವಾಗ ನಿಮ್ಮ ಮುಂದೆ ಓಕೆ ಸರ್, ಮೇಲ್ನೋಟಕ್ಕೆ ನೀವು ಜೋರಾಗಿ ಮಾತಾಡಿದ್ದೀರಾ, ನೀವು ಹೊಡೆಯಕ್ಕೆ ಹೋಗಿದ್ದೀರಾ ಅನ್ನೋದು ಬರೀ ಆ ಕ್ಲಿಪ್ಪಲ್ಲಿ ಮಾತ್ರ ಇದೆ. ಅವ್ರೇನು ಕಳಿಸಿದ್ದಾರೆ ನಮಗೆ ಅದು. ಸೊ ಇನ್ನು ಬಾಕಿ ಕ್ಲಿಪ್ಪು ಅವ್ರೇನು ನಮಗೇನು ಕಳಿಸಿಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಕ್ಲಿಪ್ಪಲ್ಲಿ ನಿಮ್ಮದೇ ತಪ್ಪು ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ, ಕ್ಲಿಪ್ಸ್ ಬಗ್ಗೆ ಏನು ಹೇಳ್ತೀರಾ? ಸರ್ ಏನು ಅಂತಂದರೆ ನಾನು ಇವಾಗ ಹೇಳ್ತಾ ಇರೋದು ಕ್ಲಿಪ್ಸಲ್ಲಿ ಅವ್ರದ್ದು ಮಾತ್ರ ಬಂದಿದೆ ಅಂತ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರೋದೆ. ಇವಾಗ ಪೂರ್ತಿ ಫೋಟೇಜನ್ನು ತೆಗೆದಾಗ ಅದ್ರ ವಿಚಾರ ಏನಂತ ಗೊತ್ತಾಗುತ್ತೆ. ದಯವಿಟ್ಟು ನಾನು ನಮ್ಮ ಅಧಿಕಾರಿಗಳಾಗಲಿ ಅಂದರೆ ಪೊಲೀಸ್ ಅಧಿಕಾರಿಗಳಿಗಾಗಲಿ ನಾನೊಂದು ಮನವಿ ಏನು ಅಂದರೆ ದಯವಿಟ್ಟು ಅದನ್ನು ಪುನರ್ ಪರಿಶೀಲನೆ ಮಾಡಿ. ಯಾಕಂದರೆ FIR ಹಾಕೋದಕ್ಕೆ ಮೊದಲು ನಾನು ಒಬ್ಬರು ಸಬ್ ಇನ್ಸ್ಪೆಕ್ಟ್ರ್ ಜೊತೆಲಿ ಮಾತಾಡಿದ್ದೀನಿ. ಅವರು ಅವಾಗ ನನಗೆ ಹೇಳಿದ್ದಾರೆ, ನೋಡಮ್ಮ ಶಿವಾಜಿನಗರಕ್ಕೆ ಹೋಗಿ ಆ ದಲಿತ ಹೆಣ್ಮಕ್ಳು ಯಾರಿದ್ದಾರೆ ಅವ್ರಿಗೆ ಹೋಗಿ ನ್ಯಾಯ ಕೊಡಿಸಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಸ್ಟೇಷನ್ಗೆ ಹೋಗಲಿಲ್ಲ. ನಾನು ಸ್ಟೇಷನ್ಗೆ ಹೋಗದಿರೋ ಕಾರಣ ಅವ್ರಿಗೆ ರಾತ್ರಿನೇ ಫೋನಲ್ಲಿ ವಿಚಾರ ತಿಳಿಸಿದ್ನೆ ಅನ್ನೋದು ವಿನಃ ನಾನು ಸ್ಟೇಷನ್ಗೆ ಹೋಗದೇ ಇರೋಷ್ಟು ನಾನೇನೂ ತಪ್ಪು ಮಾಡಿರಲಿಲ್ಲ. ಬಟ್ ಏನು ಅಂದರೆ ಆ ಫೋಟೇಜಲ್ಲಿ ಪೂರ್ತಿ ಫೋಟೇಜು ದಯವಿಟ್ಟು ನೀವು ಅಧಿಕಾರಿಗಳು ಪರಿಶೀಲನೆ ಮಾಡಿ ತಪ್ಪಿತಸ್ಥರು ಯಾರಿದ್ದಾರೋ ಅವ್ರಿಗೆ ನೀವು ಶಿಕ್ಷೆ ಕೊಡ್ಬೋದು. ಅಥವಾ ನಾನೇ ತಪ್ಪು ಮಾಡಿದ್ರು ಏನೂ ತೊಂದರೆ ಇಲ್ಲ, ಬಟ್ ನಾನು ತಪ್ಪು ಮಾಡಿಲ್ಲ. ಇದನ್ನು ಮೇಲ್ನೋಟಕ್ಕೆ ನನಗೆ ಬೇಕು ಅಂತ ಹೇಳ್ಬಿಟ್ಟು ಒಂದು ಹೆಣ್ಮಗಳು, ನಾನು ಇಷ್ಟು ಒಂದು ಕಷ್ಟಪಟ್ಕೊಂಡು ಬೆಳೆದಿರೋಂಥ ಹೆಣ್ಮಗಳನ್ನ ತುಳಿಬೇಕು ಅನ್ನೋಂಥ ಉದ್ದೇಶಪೂರ್ವಕವಾಗಿ ಮತ್ತು ವೆಂಕಟರಾಜು ಅವ್ರದ್ದು ಪ್ರತಿಯೊಂದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಏನಿದೆ, ಅವರು ಕೆಲವೊಂದು ಹೆಣ್ಮಕ್ಳನ್ನ ಬೆತ್ತಲೆ ವೀಡಿಯೋಗಳನ್ನ ಮಾಡಿರೋದಾಗಲಿ, ಆಮೇಲೆ ಅವ್ರಿಗೆ ಕೆಲವೊಂದು ಹೆಣ್ಮಕ್ಳಿಗೆ ಲೈಂಗಿಕವಾಗಿ ಫುಲ್ ಹರ್ಟ್ ಮಾಡಿರೋದು, ತೊಂದರೆ ಮಾಡಿರೋಂಥ ಪ್ರತಿಯೊಂದು ಸಾಕ್ಷ್ಯಾಧಾರಗಳು ನನ್ನ ಹತ್ರ ಇದ್ದಾವೆ. ಆ ಸಾಕ್ಷ್ಯಾಧಾರಗಳ ಜೊತೆಯಲ್ಲಿ ಅವರ ಪರ್ಸ್ನಲ್ ವಿಚಾರಗಳು ನನಗೆ ಬೇಕಾಗಿಲ್ಲ. ಬಟ್ ಸಮಾಜದಲ್ಲಿ ಯಾವುದೇ ಒಂದು ಹೆಣ್ಣಾಗಲಿ ಗಂಡಾಗಲಿ ಲಿಂಗಭೇದವಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಒಂದು ನ್ಯಾಯಕ್ಕೋಸ್ಕರ ಒಂದು ನಾನು ಮುಂದಾಳತ್ವ ವಹಿಸ್ತೀನಿ ಹೊರತು ನನಗಿದರಲ್ಲಿ ಯಾವುದೇ ರೀತಿ ದುಡ್ಡು ಕೇಳೋದಕ್ಕಾಗಲಿ ನಾನು ಹೋಗಿಲ್ಲ. ಮತ್ತು ಯಾರಿಗೇ ರೀತಿ ಕೆಟ್ಟದಾಗಿ ನಾನು ಅವ್ರನ್ನ ಬಿಂಬಿಸೋದಕ್ಕಾಗಲಿ ನನಗೆ ಅದರ ಅವಶ್ಯಕತೆನೂ ಇಲ್ಲ. ಈಗ ಅವರು ನಿಮ್ಮ ಮೇಲೆ FIR ಕೊಟ್ಟಿದ್ದಾರೆ, ನಿಮ್ಮ ಜೊತೆ ಯಾರಿಬ್ಬರು ಬಂದಿದ್ರು ಅವ್ರ ಮೇಲೆ, ನಿಮ್ಮ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಮತ್ತು FIRಗೆ ನಿಮ್ಮ ಪ್ರತಿಕ್ರಿಯೆ ಏನು? ಸರ್, ಅದರಲ್ಲಿ ಇಬ್ಬರು ಬಂದಿದ್ದವರು ಅವರು ಬಂದ್ಬಿಟ್ಟು ಅನಿಲ್ ಕುಮಾರ್ ಅವರು ಅಂತ ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಕರ್ನಾಟಕ ಯುವ ಸಮಿತಿಯ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರು ಅವ್ರು ನನ್ನ ಜೊತೆಲಿ ಬಂದಿರೋದೇ ಹೊರತು ಯಾರು ಗೂಂಡಾಗಳಾಗಲಿ ರೌಡಿಗಳಾಗಲಿ ಯಾರೂ ಬಂದಿಲ್ಲ. ಇನ್ನೊಬ್ಬರು ಬಂದಿರೋರು ಸ್ಥಳೀಯರಷ್ಟೇ. ನಮಗೆ ಅಲ್ಲಿ ಬಂದು ಆ ಜಾಗ ಏನು ಎಲ್ಲಿದೆ ಅಂತ ತೋರ್ಸಕ್ಕೆ ಬಂದಿದ್ರೆ ಹೊರತು ಬೇರೆ ವಿಚಾರಗಳಿಗೆ ಯಾರೂ ಬಂದಿಲ್ಲ. ಪ್ರತಿಯೊಂದು ಸುಳ್ಳು. ಈಗ ಅವ್ರು FIR ಮಾಡಿಸಿದ್ರಲ್ವ, ನೀವೇನಾದ್ರೂ ಕೌಂಟರ್ FIR ಮಾಡಿಸ್ತೀರಾ ಅಥವಾ ಕಾನೂನಾತ್ಮಕ ಹೋರಾಟ ಹೇಗಿರುತ್ತೆ ಅಥವಾ ಹೇಗೆ? ಸರ್, ನನಗೆ ವೆಂಕಟರಾಜು ಅವ್ರ ಮೇಲೆ ವೈಯಕ್ತಿಕವಾದಂಥ ದ್ವೇಷಗಳಿಲ್ಲ ಮತ್ತು ವೈಯಕ್ತಿಕವಾದಂಥ ವಿಚಾರಗಳಿಗೆ ನಾನು ತಲೆ ಹಾಕುವಂಥ ನನ್ನ ಹೆಣ್ಮಗಳು ಅಲ್ಲ. ಬಟ್ ನನ್ನ ಹತ್ರ ಯಾರಾದರೂ ಮೇಡಮ್ ನನಗೆ ಅನ್ಯಾಯ ಆಗಿದೆ ಅಂತ ಹೇಳ್ದಂಥ ಪಕ್ಷದಲ್ಲಿ ಅವ್ರು ನೊಂದವರಾಗಿರಲಿ, ಅವ್ರು ಎಂಥ ಬಡವರಾಗಿರಲಿ, ಅವ್ರು ಬಂದರೆ ನಾನು ಹೋಗಿ ಮುಂದಾಳತ್ವ ವಹಿಸ್ಕೊಂಡು ಕೇಳ್ತೀನಿ ವಿನಃ ನನಗೆ ವೆಂಕಟರಾಜು ಅವ್ರ ಮೇಲೆ ವೈಯಕ್ತಿಕವಾದಂಥ ದ್ವೇಷ ಇಲ್ಲ. ಮತ್ತು ನನಗೆ ಅವ್ರ ಮೇಲೆ FIR ಮಾಡಿ ನಾನು ಅದನ್ನು ದೊಡ್ಡಸ್ಕೆ ಮಾಡೋಷ್ಟು ನನಗೆ ಆ ಥರದ್ದು ಏನೂ ಇಲ್ಲ. ಬಟ್ ನ್ಯಾಯ ಇದೆ, ನ್ಯಾಯಾಂಗ ವ್ಯವಸ್ಥೆ ಇದೆ, ಸಂವಿಧಾನನ ನಾನು ತುಂಬ ಗೌರವಿಸ್ತೀನಿ. ಅದ್ರ ವಿಚಾರದಲ್ಲಿ ನ್ಯಾಯ ಸಿಗುತ್ತೆ. ಮತ್ತು ಅಧಿಕಾರಿಗಳೇನಿದ್ದಾರೆ ಪೊಲೀಸ್ ಅಧಿಕಾರಿಗಳು ನನಗೆ ನಿಜಾನ ಪರಿಶೀಲನೆ ಮಾಡಿ ನನಗೆ ನ್ಯಾಯ ಕೊಡಿಸ್ಕೊಡ್ತಾರೆ. ಯಾಕಂದ್ರೆ ನನ್ನ ಮೇಲೆ ಹಲ್ಲೆ ಆಗಿದೆ ಸರ್, ಅದನ್ನು ಅವರು ಪರಿಶೀಲನೆ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಅದನ್ನು ನೀವು ನ್ಯಾಯ ದೊರಕಿಸ್ಕೊಡ್ತೀರಾ ಅಂತ ನಾನು ನಿಮ್ಮಲ್ಲಿ ವಿನಂತಿ ಸರ್. ಸೊ ಇದಷ್ಟು ಟೈಗರ್ ಸಂಗೀತಾ ರಾಮ್ ಅವರ ಮಾತು. ಅವ್ರು ಹೇಳೋದಿಷ್ಟೇ,
ಅಲ್ಲಿ ಹೋಗಿರುವ ಉದ್ದೇಶ ನಾವು ಹೆಣ್ಣು ಮಕ್ಕಳಿಗೆ ಒಳ್ಳೇದು ಮಾಡಬೇಕು ಅಂತ. ಏನು ಶಿವಾಜಿನಗರದ ಸೈಟ್ ವಿಚಾರವಾಗಿ ಇಬ್ಬರು ಹೆಣ್ಣು ಮಕ್ಕಳ ಬಳಿ ಒಂದು ರಿಜಿಸ್ಟ್ರೇಷನ್ ಅನ್ನು ಅವರು ಮಾಡಿಸ್ಕೊಂಡಿರ್ತಾರೆ. ನಾನು ಆ ಸೈಟನ್ನು ಮಾರಿಸ್ಕೊಡ್ತೀನಿ ಅಂತ ಯಾರು ವೆಂಕಟರಾಜು ಅವರು, ಆದರೆ ಅವರು ಸುಮಾರು 4 ವರ್ಷವಾದರೂ ಕೂಡ ಅದನ್ನು ಮಾಡಿಸಿ ಕೊಟ್ಟಿಲ್ಲ. ಹೀಗಾಗಿ ಆ ದಲಿತ ಹೆಣ್ಣು ಮಕ್ಕಳ ಪರವಾಗಿ ನಾನು ಅವರ ಕಚೇರಿಗೆ ಹೋಗಿದ್ದೆ. ಆದರೆ ಅಲ್ಲಿರುವ ಏನು ವಿಡಿಯೋ ಕ್ಲಿಪ್ಗಳಿದೆ CCTVದು, ಅದನ್ನು ಕೇವಲ ಆಯ್ದ CCTVಗಳ ಫೋಟೇಜ್ ಅಷ್ಟೇ ಕೊಟ್ಟಿದ್ದಾರೆ. ಹೀಗಾಗಿ ಫುಲ್ CCTV ಫೋಟೇಜ್ ಅನ್ನು ಕೊಟ್ಟಿದ್ದೆ, ಆದರೆ ಅವರು ಕೂಡ ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದಿದ್ದಾರೆ. ಇವೆಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ FIR ಕೂಡ ಆಗಿದೆ, ಕೌಂಟರ್ FIR ಕೂಡ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಪೊಲೀಸರು ತನಿಖೆ ನಂತರವಷ್ಟೇ ಏನಾಗಿದೆ ಆಕ್ಚುಲಿ ತಪ್ಪು ಯಾರದನ್ನ ಪತ್ತೆ ಹಚ್ಚಬೇಕಿದೆ. ಇದು ಈ ಒಂದು ಸುದ್ದಿಯ ಗ್ರೌಂಡ್ ರಿಪೋರ್ಟ್. ಕ್ಯಾಮರಾ ಪರ್ಸನ್ ರವಿ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.